ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವೆಲ್ಲ ಆದ ನಂತರದಲ್ಲಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಹೊಳೆ ನರಸೀಪುರದಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ ಎನ್ನುವ ಅಪ್ಡೇಟ್ ಸಿಗ್ತಾ ಇದೆ. ಹೋಮವನ್ನು ಮುಗಿಸಿ ಬೆಂಗಳೂರಿಗೆ ರೇವಣ್ಣ ದಂಪತಿ ಹೊರಟಿದ್ದಾರೆ. ಬೆಂಗಳೂರು ಕಡೆಗೆ ಇಬ್ರು ಹೊರಟಿದ್ದಾರೆ ಅಂತಂದ್ರೆ ಪ್ರಾಬಬಲಿ SIT ತನಿಖೆಗೆ ಸಹಕರಿಸುವುದಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇವತ್ತು ಸಂಜೆ ಹೈ ಡ್ರಾಮಾ ನಡೆದು ಬಿಡಬಹುದು. 24 ಗಂಟೆ ಅಂತಂದ್ಮೇಲೆ ಇವಾಗ ವಿಚಾರಣೆಗೆ ಬರಬೇಕು, ನಾಳೆ ಯಾಕೆ ಬರಬೇಕು, ಎಲ್ಲವನ್ನೂ ಎದುರಿಸ್ತೇವೆ ಅಂತ ರೇವಣ್ಣ ಅವರು ಹೇಳಿದ್ದಾರೆ. 24 ಗಂಟೆ ಸಾಮಾನ್ಯ ಪ್ರಜೆಗೆ ಇನ್ನು 12 ಅವರ್ ಎಕ್ಸ್ಟ್ರಾ ಬೇರೆಯವ್ರು ಕೊಡ್ತಾರೆ VIP ಅಂದ್ಬಿಟ್ಟು. ಆಯ್ತು ಬುದೇ, ನೀವು ನಾಳೆ ಬನ್ನಿ ಮಲಿಕಳಿ ನಿದ್ದೆ ಮಾಡ್ಬಿಡಿ ಅಂದ್ಬಿಟ್ಟು ಅವಕಾಶ ಮಾಡಿಕೊಡ್ತಾರೆ SIT ಅವರು. ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನ್ ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರು ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ, ಕಾನೂನು ಎದುರಿಸ್ತೀನಿ. ಈ ಆರೋಪ ಬಂದೆಲ್ಲ ಸುಳ್ಳಾಗದ? ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು. ಅದೇನಿದ್ರು ಈಗ SIT ನೋಟಿಸ್ ಕೊಟ್ಟಿತ್ತಲ್ಲ, ತನಿಖೆ ಎದುರಿಸಕ್ ಹೋಗ್ತಾ ಇದ್ರ? ಇದೆಲ್ಲ ಆಗುತ್ತೆ ಬಿಡ್ರಿ, ಕಾನೂನು. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನ್ ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರು ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ, ಕಾನೂನು ಎದುರಿಸ್ತೀನಿ. ಈ ಆರೋಪ ಬಂದೆಲ್ಲ ಸುಳ್ಳಾಗದ? ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು. ಅದೇನಿದ್ರು ಈಗ SIT ನೋಟಿಸ್ ಕೊಟ್ಟಿತ್ತಲ್ಲ, ತನಿಖೆ ಎದುರಿಸಕ್ ಹೋಗ್ತಾ ಇದ್ರ? ಇದೆಲ್ಲ ಆಗುತ್ತೆ ಬಿಡ್ರಿ, ಕಾನೂನು. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನ್ ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರು ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ, ಕಾನೂನು ಎದುರಿಸ್ತೀನಿ. ಈ ಆರೋಪ ಬಂದೆಲ್ಲ ಸುಳ್ಳಾಗದ? ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು. ಅದೇನಿದ್ರು ಈಗ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವೆಲ್ಲ ಆದ ನಂತರದಲ್ಲಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಹೊಳೆ ನರಸೀಪುರದಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ ಎನ್ನುವ ಅಪ್ಡೇಟ್ ಸಿಗ್ತಾ ಇದೆ. ಹೋಮವನ್ನು ಮುಗಿಸಿ ಬೆಂಗಳೂರಿಗೆ ರೇವಣ್ಣ ದಂಪತಿ ಹೊರಟಿದ್ದಾರೆ. ಬೆಂಗಳೂರು ಕಡೆಗೆ ಇಬ್ರು ಹೊರಟಿದ್ದಾರೆ ಅಂತಂದ್ರೆ ಪ್ರಾಬಬಲಿ SIT ತನಿಖೆಗೆ ಸಹಕರಿಸುವುದಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇವತ್ತು ಸಂಜೆ ಹೈ ಡ್ರಾಮಾ ನಡೆದು ಬಿಡಬಹುದು. 24 ಗಂಟೆ ಅಂತಂದ್ಮೇಲೆ ಇವಾಗ ವಿಚಾರಣೆಗೆ ಬರಬೇಕು, ನಾಳೆ ಯಾಕೆ ಬರಬೇಕು, ಎಲ್ಲವನ್ನೂ ಎದುರಿಸ್ತೇವೆ ಅಂತ ರೇವಣ್ಣ ಅವರು ಹೇಳಿದ್ದಾರೆ. 24 ಗಂಟೆ ಸಾಮಾನ್ಯ ಪ್ರಜೆಗೆ ಇನ್ನು 12 ಅವರ್ ಎಕ್ಸ್ಟ್ರಾ ಬೇರೆಯವ್ರು ಕೊಡ್ತಾರೆ VIP ಅಂದ್ಬಿಟ್ಟು. ಆಯ್ತು ಬುದೇ, ನೀವು ನಾಳೆ ಬನ್ನಿ ಮಲಿಕಳಿ ನಿದ್ದೆ ಮಾಡ್ಬಿಡಿ ಅಂದ್ಬಿಟ್ಟು ಅವಕಾಶ ಮಾಡಿಕೊಡ್ತಾರೆ SIT ಅವರು. ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನ್ ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರು ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ, ಕಾನೂನು ಎದುರಿಸ್ತೀನಿ. ಈ ಆರೋಪ ಬಂದೆಲ್ಲ ಸುಳ್ಳಾಗದ? ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು. ಅದೇನಿದ್ರು ಈಗ SIT ನೋಟಿಸ್ ಕೊಟ್ಟಿತ್ತಲ್ಲ, ತನಿಖೆ ಎದುರಿಸಕ್ ಹೋಗ್ತಾ ಇದ್ರ? ಇದೆಲ್ಲ ಆಗುತ್ತೆ ಬಿಡ್ರಿ, ಕಾನೂನು. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನ್ ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರು ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ, ಕಾನೂನು ಎದುರಿಸ್ತೀನಿ. ಈ ಆರೋಪ ಬಂದೆಲ್ಲ ಸುಳ್ಳಾಗದ? ಇದೆಲ್ಲ ಸುಳ್ಳಿನ ಆರೋಪ
ಎಲ್ಲ ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ. ನಾನು ಅದೇನಿದ್ರು ಈಗ ಎಸ್ ಐ ಟಿ ನೋಟಿಸ್ ಕೊಟ್ಟಿತ್ತಲ್ಲ, ತನಿಖೆ ಎದುರಿಸಕ್ಕೆ ಹೋಗ್ತಾ ಇದ್ರ? ಅದೆಲ್ಲ ಆಗುತ್ತೆ ಬಿಡ್ರಿ ಕಾನೂನು. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಸರ್, ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನ್ ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ, ಕಾನೂನು ಎದುರಿಸ್ತೀನಿ. ಈ ಆರೋಪ ಬಂದೆಲ್ಲ ಸುಳ್ಳಾಗದು. ಇದೆಲ್ಲ ಸುಳ್ಳಿನ ಆರೋಪ. ಎಲ್ಲ ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ. ನಾನು ಅದೇನಿದ್ರು ಈಗ ಎಸ್ ಐ ಟಿ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.